ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 13ನೇ ತಾರೀಕು ಸ್ಥಿರವಾಸರ, ಅಂದರೆ ಶನಿವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ತಿಥಿ ಇರುವಂಥ ದಿನ. ಈ ತ್ರಯೋದಶಿ ಈ ದಿನ ಮಧ್ಯಾಹ್ನ 1:52 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಕೃತ್ತಿಕಾ ನಕ್ಷತ್ರ. ಇದು ಈ ದಿನ ರಾತ್ರಿ 12:13 ಇರಲಿದೆ. ನಂತರ ರೋಹಿಣಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಗರಜ. ಇದು ಈ ದಿನ ಬೆಳಿಗ್ಗೆ 5:57 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ಸಂಜೆ 5:28 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗಾಗಿ ಚಂದ್ರ ಮೇಷ ರಾಶಿಯಲ್ಲಿ ಈ ದಿನ ಬೆಳಿಗ್ಗೆ 9:08 ಇರಲಿದ್ದು, ನಂತರ ವೃಷಭ ರಾಶಿಗೆ ಚಂದ್ರನ ಪ್ರವೇಶ ಆಗತ್ತೆ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:11 ಬೆಳಿಗ್ಗೆ 10:47 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 5:58 ಬೆಳಿಗ್ಗೆ 7:35 ಹಾಗೆ ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:59 ಅಪರಾಹ್ನ 3:35 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:32 ಬೆಳಿಗ್ಗೆ 8:25 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ನೀವು ಪ್ರತಿದಿನ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 11:09 ರಾತ್ರಿ 12:34 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:26 ಮಧ್ಯಾಹ್ನ 1:58 ಚಗೋದಯದ ಸಮಯ. ಹಾಗಾಗಿ ಈ ಲಾಭ ತರುವಂತಹ ಸಮಯವನ್ನು ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು ಅನುಸರಣೆ ಮಾಡ್ಬೋದು. ಈ ಸಮಯದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಿ ಅಥವಾ ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪ್ರಯಾಣಗಳನ್ನು ಪ್ರಾರಂಭ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತರೋತ್ತರವಾದಂತಹ ಪ್ರಗತಿಯನ್ನು ಹಾಗೆ ಲಾಭವನ್ನು ಗಳಿಸ್ಕೊಳ್ಳಿಕ್ಕೂ ಕೂಡ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿದಿನ ನೀವು ಈ ಚಗೋದಯದ ಲಾಭದ ಸಮಯವನ್ನು ಅನುಸರಣೆ ಮಾಡಿ ಲಾಭ ಪಡ್ಕೊಳ್ಳಿ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:44. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಅಂದರೆ ಈ ಶನಿವಾರ ನೀವು ಮಾಡುವಂಥ ಕೆಲಸ ಕಾರ್ಯಗಳ ಫಲಿತಾಂಶ ಏನಿದೆ ಅದು ಶಾಶ್ವತವಾಗಿರುತ್ತೆ, ಸ್ಥಿರವಾಗಿರುತ್ತೆ. ಹಾಗಾಗಿ ತಾತ್ಕಾಲಿಕಕ್ಕೆ ಮುಗಿಯುವಂಥದ್ದಲ್ಲ ಈ ಫಲ. ಹಾಗಾಗಿ ಅದು ನಿಮಗೆ ನಿರಂತರವಾಗಿ ಆ ಫಲವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಮ್ಮ ಕೆಲಸಕ್ಕೆ, ನಮ್ಮ ವೃತ್ತಿಗೆ, ನಮ್ಮ ಉದ್ಯೋಗಕ್ಕೆ, ನಮ್ಮ ಶ್ರಮಕ್ಕೆ ಕಾರಕ ಅಂತ ಹೇಳಿದ್ರೆ ಶನಿ.
ಹಾಗಾಗಿ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಈ ದಿನ ಸ್ವಲ್ಪ ನಿಧಾನ ಆಗ್ಬೋದು, ಆದರೆ ಫಲಿತಾಂಶಗಳು ಮಾತ್ರ ಸ್ಥಿರವಾಗಿರುತ್ತೆ. ಹಾಗೆ ಯಾರು ಈ ದಿನ ಸಹನೆಯಿಂದ ಶಾಂತಿಯಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ತಾರೆ ಅವರಿಗೆ ಉತ್ತಮವಾದಂತಹ ಅನುಕೂಲತೆಗಳು ಇರುತ್ತೆ. ಏಕೆಂದರೆ ಶನಿ ಮಂದಗತಿಯಲ್ಲಿ ನಿಧಾನಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿ ಆ ಒಂದು ಸ್ಪೀಡ್ಗೆ ನೀವು ಅಡ್ಜಸ್ಟ್ ಆಗಬೇಕು. ನಿಮ್ಮ ಒಂದು ಹೊಂದಾಣಿಕೆಯಿಂದ ಕೆಲಸಗಳನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ಕೆಲವರು ಆಧ್ಯಾತ್ಮಿಕ ವಿಚಾರಗಳನ್ನು ಕಲಿಯುವಂಥದ್ದಿದೆ. ಇದು ಒಂದು ಸಾಧನೆ, ಇದು ಜ್ಞಾನ ಸಂಪಾದನೆ, ಆಧ್ಯಾತ್ಮಿಕ ವಿಚಾರ. ಹಾಗಾಗಿ ಇಂತಹ ಜ್ಞಾನ ನಮ್ಮ ಕೊನೆಯವರೆಗೂ ಕೂಡ ಇರುತ್ತೆ. ಹಾಗಾಗಿನೇ ವಿದ್ಯಾರ್ಥಿಗಳಾಗಲಿ ಅಥವಾ ಯಾವುದೇ ರೀತಿಯ ಸಾಧಕರಾಗಲಿ ಏನಾದರೂ ಒಂದನ್ನು ಕಲಿಬೇಕು, ಜ್ಞಾನಾರ್ಜನೆ ಮಾಡಿಕೊಳ್ಬೇಕು ಅನ್ನುವಂಥವ್ರಿಗೆ ಈ ದಿನ ಬಹಳ ಸೂಕ್ತವಾಗಿರುವಂಥದ್ದು. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥದ್ದಕ್ಕೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿದೆ, ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ನಿಮ್ಮ ವಿದ್ಯೆ, ಕಲಿಕೆ, ಜ್ಞಾನಾರ್ಜನೆ ಈ ಸಂದರ್ಭದಲ್ಲಿ ಆರಂಭ ಮಾಡಿ ಒಳ್ಳೆಯದಾಗತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:32 ಬೆಳಿಗ್ಗೆ 7:42 ಇನ್ನು ಮಧ್ಯಾಹ್ನ 2:40 ಅಪರಾಹ್ನ 3:50 ಇನ್ನು ರಾತ್ರಿ 9:50 ರಾತ್ರಿ 10:40 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರದಲ್ಲಿ ನಿಮ್ಮ ಕಾರ್ಯಚಟುವಟಿಕೆಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಫಲಿತಾಂಶ ಬರುವಂಥದ್ದು ತಡ ಆಗುತ್ತೆ. ಅದಕ್ಕಾಗಿಯೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಮಾಡಬೇಡಿ. ಇನ್ನು ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅದನ್ನು ಹೊಂದಾಣಿಕೆಯ ಮೂಲಕ ಎಲ್ಲ ಒಂದು ಕಡೆ ಸೆಟ್ಲ್ಮೆಂಟ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಈ ದಿನ ಅಂಥ ಒಂದು ಪ್ರಪೋಸಲ್ ಏನಾದರೂ ಬಂದರೆ ನೀವು ಅದನ್ನೇ ಆಪ್ಟ್ ಮಾಡ್ಕೊಳ್ಳಿ, ಅದನ್ನೇ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ಶನಿಹೋರದಲ್ಲಿ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 5:22 ಬೆಳಿಗ್ಗೆ 6:32 ಇನ್ನು ಮಧ್ಯಾಹ್ನ 1:30 ಮಧ್ಯಾಹ್ನ 2:40 ಹಾಗೆ ರಾತ್ರಿ 9 ಗಂಟೆಯಿಂದ ರಾತ್ರಿ 9:50 ಶನಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ಏನಿದೆ ಇದನ್ನು ನೀವು ಸಂಪೂರ್ಣವಾಗಿ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ರೀತಿಯ ಚಟುವಟಿಕೆಗಳನ್ನು ರವಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ನೀವು ಮಾಡುವಂಥ ಪ್ರಯಾಣ ಆಗಲಿ ಅದು ಕೂಡ ರವಿ ಹೋರದಲ್ಲೇ ಬೇಡ. ಇನ್ನು ಗಣ್ಯರನ್ನು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ನೀವು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಆದಷ್ಟು ರವಿ ಹೋರದಲ್ಲಿ ಮಾಡಬೇಡಿ. ನಿಮ್ಮ ಪ್ರಯತ್ನ ಅಷ್ಟೊಂದು ಫಲಕಾರಿಯಾಗಿ ಇರಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:51 ಬೆಳಿಗ್ಗೆ 10:01 ಇನ್ನು ಸಂಜೆ 5 ಗಂಟೆಯಿಂದ ಸಂಜೆ 6:09 ಇನ್ನು ರಾತ್ರಿ 11:30 ರಾತ್ರಿ 12:21 ರವಿ ಹೋರ ಇರುವಂಥ ಸಮಯ. ಇದನ್ನು ಕೂಡ ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜಹೋರ ಏನಿದೆ ಇದು ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ, ಇಲ್ಲ ಭೂಮಿಯಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ವಿಚಾರ, ಬೋರ್ವೆಲ್ ತೆಗೆಸೋದಿರ್ಬೋದು, ಫೆನ್ಸಿಂಗ್ ಹಾಕ್ಸೋವಂಥದ್ದು ಅಥವಾ ಅಲ್ಲಿ ಒಂದು ತೋಟ ಮಾಡುವಂಥ ಒಂದು ಪ್ರಕ್ರಿಯೆ, ಲೆವೆಲಿಂಗ್ ಮಾಡುವಂಥದ್ದು ಇತ್ಯಾದಿ ಚಟುವಟಿಕೆಗಳೇನಾದರೂ ಇದ್ದರೆ ಭೂಮಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಈ ದಿನ ಕುಜಹೋರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥವರು, ಕ್ರೀಡಾಪಟುಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ನಿಮ್ಮ ಯಾವುದೇ ಪ್ರಮುಖವಾದ ತೀರ್ಮಾನಗಳನ್ನು ಕುಜಹೋರದಲ್ಲಿ ಕೈಗೊಳ್ಳಬೇಡಿ. ಅದರಿಂದ ನಿಮಗೆ ತುಂಬ ಅನ್ಹೆಲ್ತಿ ಕಾಂಪಿಟೇಷನ್ ಅನ್ನುವಂಥದ್ದು ತಪ್ಪುತ್ತೆ. ಈ ದಿನ ಕುಜಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:42 ಬೆಳಿಗ್ಗೆ 8:51 ಇನ್ನು ಅಪರಾಹ್ನ 3:50 ಸಂಜೆ 5 ಗಂಟೆಯವರೆಗೆ ಹಾಗೆ ರಾತ್ರಿ 10:40 ರಾತ್ರಿ 11:30 ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ
ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ. ಯಾವ ಹೊರ ಯಾವ ಕೆಲಸಕ್ಕೆ ಸೂಕ್ತ ಅದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಇದನ್ನು ಪಂಚಾಂಗದಿಂದ ನೋಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಪಂಚಾಂಗವನ್ನು ನೋಡಲಿಕ್ಕಾಗಲಿಲ್ಲ, ಪಂಚಾಂಗವನ್ನು ಪಠಣ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳನ್ನು ಪ್ರಸಾರ ಮಾಡ್ತಾ ಇದೆ. ಇದನ್ನು ಕೇಳಿಸ್ಕೊಳ್ಳಿ. ಏಕೆಂದರೆ ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ನೀವು ಇದನ್ನು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಉದ್ದೇಶಿತ ಗುರಿ ಈಡೇರುತ್ತೆ. ಹಾಗೆ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಇದರಿಂದ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಸರ್ವ ವಿಧದಲ್ಲೂ ಕೂಡ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಒಳ್ಳೆಯದೇ ಆಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ನಾವು ಮೊನ್ನೆಯ ಸಂಚಿಕೆಯಲ್ಲಿ ಯೋಗಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅಂದರೆ ನಮ್ಮ ಜನ್ಮ ಕುಂಡಲಿಯಲ್ಲಿ ಯಾವ ಗ್ರಹಗಳು ಯಾವ ಮನೆಯಲ್ಲಿದ್ದರೆ ಯಾವ ರೀತಿಯ ಯೋಗಗಳಿರುತ್ತೆ, ಅದೇ ರೀತಿ ಆ ಯೋಗಗಳಿಗೆ ಪುಷ್ಟಿ ಕೊಡುವಂಥ ಇಲ್ಲ ಅದನ್ನು ಕುಂದಿಸುವಂಥ ಗ್ರಹಗಳ ಕೂಟ ಏನಿದೆ ಅದನ್ನು ಯೋಗ ಅಂತ ಹೇಳಿ ಕರೀಬೋದು ಅನ್ನುವಂಥ ವಿಚಾರವನ್ನು ನೋಡ್ತಾ, ಅದರಲ್ಲಿ ಸ್ವಪ್ರಕಾಶ ಗ್ರಹಗಳಿಂದ ಉಂಟಾಗುವಂಥ ಯೋಗಗಳ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ರವಿಯಿಂದ ಉಂಟಾಗುವಂಥ ಯೋಗಗಳ ಬಗ್ಗೆ ನೋಡಿದ್ವಿ. ಅದರಲ್ಲಿ ಶುಭವೇಶಿ ಯೋಗ, ಪಾಪವೇಶಿ ಯೋಗ, ಶುಭವಾಸಿ ಯೋಗ, ಪಾಪವಾಸಿ ಯೋಗ ಮತ್ತು ಉಭಯಚಾರಿ ಯೋಗ ಅನ್ನುವಂಥದ್ದನ್ನು ನೋಡಿದ್ವಿ. ಇನ್ನು ಚಂದ್ರನಿಂದ ಉಂಟಾಗುವಂಥ ರೋಗಗಳ ಬಗ್ಗೆ ಸುನಫ ಯೋಗ, ಅನಫ ಯೋಗ, ದುರ್ಧರ ಯೋಗ, ಕೇಮಧ್ರುಮ ಯೋಗ, ಈ ಯೋಗಗಳನ್ನು ಕೂಡ ನಾವು ನೋಡಿದ್ವಿ. ಹಾಗಾಗಿ ನಮ್ಮ ಜನ್ಮ ಕುಂಡಲಿಯಲ್ಲಿ ಯಾವ ಗ್ರಹಗಳು ಎಲ್ಲಿ ಸ್ಥಿತವಾಗಿದೆ ಅನ್ನುವಂಥ ವಿಚಾರವನ್ನು ಈ ದಿನ ಕೂಡ ಮುಂದುವರಿಸೋಣ. ಇನ್ನು ಈ ದಿನ ನಾವು ಅಪ್ರಕಾಶ ಗ್ರಹಗಳಿಂದ ಉಂಟಾಗುವಂಥ ಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲೂ ಬಹಳ ಮುಖ್ಯವಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು ಪಂಚ ಮಹಾಪುರುಷ ಯೋಗಗಳ ಬಗ್ಗೆ. ಇಲ್ಲಿ ಪಂಚ ಅಂದರೆ 5 ಪುರುಷ ಯೋಗಗಳು. ಅದು ರುಚಕ ಯೋಗ, ಭದ್ರಕ ಯೋಗ, ಹಂಸಯೋಗ, ಮಾಲವೀಯ ಯೋಗ ಮತ್ತು ಶಶಯೋಗ ಅನ್ನುವಂಥ 5 ಮಹಾಪುರುಷ ಯೋಗಗಳಿದೆ. ಇದರಲ್ಲಿ ಮೊದಲನೇದಾಗಿ ನಾವು ರುಚಕ ಯೋಗವನ್ನು ನೋಡೋದಾದರೆ, ಕುಜ ಕೇಂದ್ರದಲ್ಲಿ ಉಚ್ಚನಾಗಿದ್ದಂತಹ ಸಂದರ್ಭದಲ್ಲಿ ಅಥವಾ ಕೇಂದ್ರದಲ್ಲಿ ಸ್ವಕ್ಷೇತ್ರೀಯನಾಗಿರುವಂತಹ ಸಂದರ್ಭದಲ್ಲಿ ಈ ರುಚಕ ಯೋಗ ಸಂಭವಿಸುತ್ತೆ. ಈ ಯೋಗದ ಪ್ರಕಾರ ಅಂದರೆ ಈ ರುಚಕ ಯೋಗದಲ್ಲಿ ಜಾತಕನದ್ದು ಬಲಿಷ್ಠ ಕಾಯವಾಗಿರುತ್ತೆ. ಕಾಯ ಅಂದರೆ ಶರೀರ, ಹಾಗಾಗಿ ಶರೀರ ಬಹಳ ಸದೃಢವಾಗಿ ಇರುತ್ತೆ. ಇನ್ನು ಪ್ರಾಚೀನ ಶಾಸ್ತ್ರಗಳಲ್ಲಿ ಇಂಥವರು ಅಂದರೆ ಈ ರುಚಕ ಯೋಗದವರು ಪಂಡಿತರಾಗಿರ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ. ಇನ್ನು ಇಂಥವರು ರಾಜರಾಗಿರ್ತಾರೆ, ಇಲ್ಲ ರಾಜ ಸಮಾನರಾಗಿ ಸಾಂಪ್ರದಾಯಿಕವಾದಂತಹ ಆಚಾರವನ್ನು ಉಳ್ಳಂಥವರು, ಅತ್ಯಂತ ಶ್ರದ್ಧೆಯಿಂದ ಕೆಲಸಗಳನ್ನು ಮಾಡುವಂಥವರಾಗಿರ್ತಾರೆ. ಇನ್ನು ಸಾಮಾನ್ಯವಾಗಿ ಇವರ ಮೈಬಣ್ಣ ಕೆಂಬಣ್ಣವಾಗಿರುತ್ತೆ. ಅಂದರೆ ಎಣ್ಣೆಗೆಂಪು ಇರುವಂಥದ್ದು, ಆಕರ್ಷಕ ಶರೀರ, ತ್ಯಾಗಶೀಲರಾಗಿರ್ತಾರೆ, ಶ್ರೀಮಂತರಾಗಿರ್ತಾರೆ, ದೀರ್ಘಾಯುಷಿಗಳಾಗಿರ್ತಾರೆ. ಇವರು ಸಾಮಾನ್ಯವಾಗಿ ಸೇನೆಯಲ್ಲಿ ಸೇನಾ ನಾಯಕರಾಗಿ ಸೇವೆ ಸಲ್ಲಿಸುವಂಥದ್ದು ಕೂಡ ಇರುತ್ತೆ. ಇಲ್ಲಾಂದರೆ ಪೊಲೀಸ್ ಅಧಿಕಾರಿಗಳಾಗಿ ಇರ್ಬೋದು, ಇಲ್ಲ ವಿದ್ಯುತ್ ಇಲಾಖೆಯಲ್ಲಿ ಕೆಲಸವನ್ನು ಮಾಡುವಂಥವರು. ಒಟ್ಟಾರೆ ಇವರು ಧೈರ್ಯಶಾಲಿಗಳಾಗಿರ್ತಾರೆ. ಯಾಕೆಂದರೆ ಕುಜ ಅಲ್ವಾ, ಹಾಗಾಗಿ ಧೈರ್ಯದಿಂದಲೇ ಇವರು ಕೆಲಸಗಳನ್ನು ಮಾಡುವಂಥವರಾಗ್ತಾರೆ ಈ ರುಚಕ ಯೋಗದ ಜಾತಕರು. ಇನ್ನು ಭದ್ರಕ ಯೋಗ, ಇಲ್ಲಿ ಬುಧ ಸ್ವಕ್ಷೇತ್ರವಾದಂತಹ ಕೇಂದ್ರದಲ್ಲೋ ಉಚ್ಚ ಕ್ಷೇತ್ರವಾದಂತಹ ಕೇಂದ್ರದಲ್ಲೋ ಇದ್ದರೆ ಭದ್ರಯೋಗ ಉಂಟಾಗತ್ತೆ. ಈ ಭದ್ರಕ ಯೋಗದ ಫಲ ಏನೇನಿರುತ್ತೆ ಅಂದರೆ, ಜಾತಕರು ತುಂಬ ಬಲಿಷ್ಠರಾಗಿರ್ತಾರೆ, ಸಿಂಹ ಸದೃಶವಾದಂತಹ ಮುಖ ಇರುತ್ತೆ. ಅಂದರೆ ಮುಖ ಬಹಳ ಗಾಂಭೀರ್ಯವಾಗಿರುತ್ತೆ, ಹಾಗೆ ಆಕರ್ಷಕವಾಗಿರುತ್ತೆ. ಉಬ್ಬಿದ ಮತ್ತು ಕೊಬ್ಬಿದ ಎದೆ ಇವರಿಗೆ ಇರುವಂಥದ್ದು, ಮಾಟವಾದ ಮೈಯನ್ನು ಉಳ್ಳಂಥವರು, ಅತ್ಯಂತ ಆಕರ್ಷಕವಾದಂತಹ ಮೈ ಬಣ್ಣ, ಹಾಗೆ ಮೈ ದೃಢಕಾಯವಾಗಿ ಇರುವಂಥದ್ದು. ಇನ್ನು ಇವರು ಸಾಮಾನ್ಯವಾಗಿ ಮಿತಭಾಷಿಗಳು, ಹೆಚ್ಚು ಮಾತಾಡಲ್ಲ, ಮನಸ್ಸಿನಲ್ಲೇ ಗುಣಾಕಾರ, ಸಮಯ ಬಂದಾಗ ಮಾತ್ರ ಇವರು ಅಭಿಪ್ರಾಯವನ್ನು ಹೇಳುವಂಥವ್ರು. ಇನ್ನು ಬಂಧುಗಳಿಗೆ ತುಂಬ ಸಹಾಯಕರಾಗಿ ಇರ್ತಾರೆ. ಇವರಿದ್ದರೆ ಕೆಲಸ ಆದಂತೆಯೇ, ಏಕೆಂದರೆ ಇವರ ಲೆಕ್ಕಾಚಾರದ ಕೆಲಸಗಳೇನಿದೆ ಅದು ವಿಶೇಷವಾದಂಥ ಫಲವನ್ನು ತಂದುಕೊಡೋದ್ರಿಂದ ಎಲ್ಲರೂ ಕೂಡ ಇವರು ಇರಲಿ, ಕೆಲಸದ ಸ್ಥಳದಲ್ಲಿ ಇವರ ಉಪಸ್ಥಿತಿ ಇರಲಿ ಅಂತ ಹೇಳಿ ಬಯಸುವಂಥವರಾಗಿರ್ತಾರೆ. ಇನ್ನು ಸಾಮಾನ್ಯವಾಗಿ ಇವರು ದೀರ್ಘಾಯುಷಿಗಳಾಗಿರ್ತಾರೆ, ಧಾರ್ಮಿಕ ಮನೋಭಾವನೆ ಉಳ್ಳಂಥವರು, ಇನ್ನು ದಾನ ಮಾಡುವಂಥವರು, ನೀತಿವಂತರು ಕೂಡ ಆಗಿರುವಂಥವರು. ಒಟ್ಟಾರೆ ಒಬ್ಬ
ವ್ಯಕ್ತಿಯ ವ್ಯಕ್ತಿತ್ವ ಉನ್ನತ ಮಟ್ಟದಲ್ಲಿರಬೇಕು ಅಂತ ಹೇಳಿದ್ರೆ ಅಂಥವ್ರಿಗೆ ಭದ್ರಕ ಯೋಗ ಪ್ರಾಪ್ತಿಯಾಗಿರಬೇಕಾಗತ್ತೆ. ಇನ್ನೊಂದು ಹಂಸಯೋಗ. ಗುರು ಸ್ವರಾಶಿಯಲ್ಲೋ ಉಚ್ಚ ರಾಶಿಯಲ್ಲೋ ಅಥವಾ ಕೇಂದ್ರದಲ್ಲೋ ಇದ್ದಾಗ ಅಂಥವರಿಗೆ ಹಂಸಯೋಗ ಉಂಟಾಗುತ್ತೆ. ಈ ಹಂಸಯೋಗದ ಫಲಗಳು ಅವರ ಕಾಲಿನಲ್ಲಿ ಶಂಖ, ಪದ್ಮ, ಮೀನು, ಅಂಕುಶ ಈ ಚಿಹ್ನೆಗಳು ಸಾಮಾನ್ಯವಾಗಿ ಕಂಡುಬರುತ್ತೆ. ಇವರಿಗೆ ಸುಭಗ ಶರೀರ ಇರುತ್ತೆ. ಹಾಗೆ ಇತರರನ್ನು ಆಕರ್ಷಿಸುವಂತಹ ಒಂದು ಕಲೆಗಾರಿಕೆ ಇವರಿಗಿರುತ್ತೆ. ಹಾಗೆ ಧಾರ್ಮಿಕ ಪ್ರವೃತ್ತಿಯವರಾಗಿರ್ತಾರೆ. ಪರಿಶುದ್ಧವಾದಂತಹ ಮನಸ್ಸು ಇವರಿಗೆ ಇರುವಂಥದ್ದು. ಒಳ್ಳೆಯ ಮೈಬಣ್ಣ ಇರುತ್ತೆ, ಗೌರವರ್ಣ ಇರುತ್ತೆ, ಜೊತೆಗೆ ದೀರ್ಘಾಯುಷ್ಯಗಳು ಆಗಿರ್ತಾರೆ. ಹಾಗೆ ಇವರ ಒಂದು ಸ್ವಭಾವ ತುಂಬ ಗಾಂಭೀರ್ಯವಾಗಿ ಇರುವಂಥದ್ದು. ಹಾಗಾಗಿ ಇವರನ್ನು ಬಹಳ ಬೇಗ ನಾವು ಗುರುತಿಸ್ಬೋದು. ಯಾಕೆಂದರೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ. ಕಡಿಮೆ ಮಾತಾಡುವಂಥದ್ದು, ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನುವಂಥ ಸ್ವಭಾವದವರು. ಹಾಗೆ ತುಂಬ ಮಹತ್ವಾಕಾಂಕ್ಷಿಗಳೇ ಆಗಿರುವಂಥವ್ರು ಇವರು. ಒಳ್ಳೆಯ ಹುದ್ದೆಯಲ್ಲೂ ಕೂಡ ಇರ್ತಾರೆ, ಅಧಿಕಾರ ಸ್ಥಾನದಲ್ಲಿ ಇರುವಂಥವ್ರು. ಹಾಗಾಗಿ ಇವರ ಹುದ್ದೆಯಿಂದಲೇ ಕೆಲವರಿಗೆ ಸಹಾಯ ಮಾಡುವಂಥವ್ರು, ಹಾಗೆ ಒಳ್ಳೆಯ ಸಲಹೆಗಾರರು ಕೂಡ ಆಗಿರ್ತಾರೆ ಇವರು. ಇನ್ನು 4ನೇ ಯೋಗ ಅಂತ ಹೇಳಿದ್ರೆ ಅದು ಮಾಲವೀಯ ಯೋಗ. ಇಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲೋ ಉಚ್ಚ ಕ್ಷೇತ್ರದಲ್ಲಿ ಅಥವಾ ಕೇಂದ್ರದಲ್ಲಿ ಇದ್ದಾಗ ಈ ಮಾಲವೀಯ ಯೋಗ ಉಂಟಾಗುತ್ತೆ. ಇಲ್ಲಿ ವಿಶೇಷವಾಗಿ ವ್ಯಕ್ತಿ ದಷ್ಟಪುಷ್ಟವಾದಂಥ ದೇಹವನ್ನು ಹೊಂದಲಿಕ್ಕೆ ಇದು ಸಹಾಯ ಮಾಡುತ್ತೆ. ಜೊತೆಗೆ ಈ ಜಾತಕರ ಕುಟುಂಬದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಸಂಪತ್ತು ಹೇರಳವಾಗಿರುತ್ತೆ, ಸೌಖ್ಯ ಇರುತ್ತೆ, ವಾಹನ ಇದೆ, ಸೌಕರ್ಯ ಇದೆ. ಹಾಗೆ ಮನೆಯಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳು ಕೂಡ ಇರುವಂಥದ್ದು. ನೀವು ಏನನ್ನ ಬೇಕು ಅಂತ ಹೇಳಿ ಬಯಸ್ತಿರೋ ಅಂಥದ್ದೆಲ್ಲ ಕೂಡ ಮನೆಗೆ ಬಂದು ಬೀಳುವಂಥ ಒಂದು ಸನ್ನಿವೇಶ ಇರುತ್ತೆ. ಹಾಗೆ ಪತ್ನಿ ಪುತ್ರಾದಿಗಳಿಂದ ವಿಶೇಷವಾದಂತಹ ಆನಂದವನ್ನು ಅನುಭವಿಸುವಂಥವರು ಇವರು. ಇನ್ನು ಇವರು ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ, ವಿಖ್ಯಾತರಾಗಿ ಇರುವಂಥವರು. ಹಾಗೆ ಇವರ ವಿದ್ವತ್ತು ಏನಿದೆ ಅಥವಾ ಇವರ ಪ್ರತಿಭೆ ಏನಿದೆ ಅದರಿಂದಲೇ ಮೇಲೆ ಬಂದಂಥವರು ಇವರು. ಇನ್ನು ಸುಂದರವಾದಂತಹ ಕಲಾವಿದರು ಕೆಲವರು ಆಗಿರ್ಬೋದು, ಅಥವಾ ಲಲಿತ ಕಲೆಗಳಲ್ಲಿ ತುಂಬ ಆಸಕ್ತಿ ಕೂಡ ಇರ್ಬೋದು. ಅಂಥವರು ಈ ಮಾಲವೀಯ ಯೋಗದಲ್ಲಿ ಜನಿಸಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಬೋದು. ಇನ್ನು 5ನೇದು ಶಶಯೋಗ. ಇಲ್ಲಿ ಶನಿ ಕೇಂದ್ರದಲ್ಲಿ ಉಚ್ಚನಾಗಿದ್ದಂತಹ ಸಂದರ್ಭ, ಇಲ್ಲ ಸ್ವಕ್ಷೇತ್ರವಾದಂತಹ ಕೇಂದ್ರದಲ್ಲಿರುವಂತಹ ಸಂದರ್ಭದಲ್ಲಿ ಆ ಜಾತಕರಿಗೆ ಶಶಯೋಗ ಉಂಟಾಗುತ್ತೆ. ಇಲ್ಲಿ ಈ ಶಶಯೋಗದಲ್ಲಿ ಹುಟ್ಟಿದಂಥವರಿಗೆ ಒಳ್ಳೆಯ ಸೇವಕರು ಇರ್ತಾರೆ. ಅಂದರೆ ಇವರ ಕೆಲಸ ಕಾರ್ಯಗಳಿಗೆ ತುಂಬ ಸಹಾಯಕರು ಇರ್ತಾರೆ. ಒಳ್ಳೆಯ ಕೆಲಸವನ್ನು ಮಾಡುವಂಥವ್ರು, ದೀರ್ಘಾಯುಷ್ಯಗಳು ಕೂಡ ಆಗಿರ್ತಾರೆ. ಇನ್ನು ಸ್ವಲ್ಪ ಕೋಪಿಷ್ಠರಾಗಿ ಇರುವಂಥವರು. ಹಾಗಾಗಿ ಇವರ ಒಂದು ಕೋಪ ಅಥವಾ ಇವರ ಅಸ್ತವ್ಯಸ್ತವಾದಂತಹ ಕೆಲವೊಂದು ಯೋಜನೆಗಳನ್ನು ಆರಂಭ ಮಾಡುವಂಥದ್ದು ಸಾಮಾನ್ಯವಾಗಿ ಈ ಶಶಯೋಗದಲ್ಲಿ ಇರುವಂಥವ್ರಿಗೆ ಇಷ್ಟ ಆಗಲ್ಲ. ಹಾಗೆ ಇವರು ಅತ್ಯುತ್ತಮ ನಡವಳಿಕೆ ಉಳ್ಳವರಾಗಿ ಕೂಡ ಇರ್ತಾರೆ. ಆದರೆ ಇತರರ ಆಸ್ತಿಯನ್ನು ತಾವು ಅನುಭವಿಸಬೇಕು ಅನ್ನುವಂಥ ಒಂದು ಕೆಟ್ಟ ಆಲೋಚನೆ ಕೆಲವೊಮ್ಮೆ ಬರುವಂಥ ಸಾಧ್ಯತೆ ಇರುತ್ತೆ. ಆದರೆ ಈ ಶಶಯೋಗದವರು ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯಗಳು ತುಂಬ ನಿಧಾನ ಆಗುತ್ತೆ, ಆದರೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ಈ ಶಶಯೋಗದಲ್ಲಿರುವಂಥವರು ಒಂದು ಗ್ರಾಮದ ಅಥವಾ ಒಂದು ಊರಿನ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಣೆ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಂದು ಲೀಡರ್ಶಿಪ್ ಕ್ವಾಲಿಟಿ ಜಾಸ್ತಿ ಇರೋದರಿಂದ ಇವರು ನಾಯಕತ್ವ ಗುಣವನ್ನು ಹೆಚ್ಚು ಹೊಂದಿರ್ತಾರೆ. ಹಾಗಾಗಿ ಇಲ್ಲಿ ಪಂಚ ಮಹಾಪುರುಷ ಯೋಗಗಳೇನಿದೆ ಅದು ನಿಮ್ಮ ಜಾತಕದಲ್ಲಿ ಇದೆಯೇ ಅನ್ನುವಂಥದ್ದನ್ನು ನೋಡಿ ಮುಂದುವರಿಬೇಕಾಗತ್ತೆ. ಇನ್ನು ಈ ಛಾಯಾಗ್ರಹಗಳಿಂದ ಉಂಟಾಗುವಂಥ ಯೋಗಗಳ ಬಗ್ಗೆ ನೋಡೋಣ. ಇಲ್ಲಿ ಛಾಯಾಗ್ರಹಗಳು ಅಂತ ಹೇಳಿದ್ರೆ ರಾಹು ಕೇತುವಿನಿಂದ ಏರ್ಪಡುವಂಥ ಒಂದು ಯೋಗ. ಅದರಲ್ಲಿ ಬಹಳ ಮುಖ್ಯವಾಗಿ ಕಾಲಸರ್ಪ ಯೋಗವನ್ನು ಉಲ್ಲೇಖ ಮಾಡಿದ್ದಾರೆ. ಏಕೆಂದರೆ ಇದು ಅತ್ಯಂತ ಬಾಧಿಸುವಂಥ ಒಂದು ಯೋಗ. ಹಾಗಾಗಿ ಇದರ ಬಗ್ಗೆ ತಿಳ್ಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ಕಾಲಸರ್ಪ ಯೋಗ ಏನಿದೆ ಅದು ರಾಹು ಕೇತುವಿನಿಂದ ಏರ್ಪಡಿಸುವಂಥ ಒಂದು ಯೋಗ. ಇದು ರಾಹುವಿನ ಜನ್ಮ ನಕ್ಷತ್ರ ಭರಣಿ, ಈ ನಕ್ಷತ್ರದ ಅಧಿದೇವತೆ ಯಮ ಅಂದರೆ ಕಾಲ. ಕೇತುವಿನ ಜನ್ಮ ನಕ್ಷತ್ರ ಆಶ್ಲೇಷ ನಕ್ಷತ್ರ, ಈ ನಕ್ಷತ್ರದ ಅಧಿದೇವತೆ ಸರ್ಪ. ಇವೆರಡೂ ಕೂಡ ಅಂದರೆ ರಾಹು ಕೇತುಗಳ ನಡುವೆ ಉಳಿದ ಗ್ರಹಗಳು ಸ್ಥಿತವಾಗಿರುವಂತಹ ಸಂದರ್ಭದಲ್ಲಿ ಈ ಕಾಲಸರ್ಪ ಯೋಗ ಏರ್ಪಡುತ್ತೆ. ಅಂದರೆ ಎಲ್ಲ ಗ್ರಹಗಳು ಕೂಡ ಒಂದೆಡೆ ಸ್ಥಿತವಾಗಿ ಅದರ ಅಕ್ಕಪಕ್ಕ ಇಕ್ಕೆಲಗಳಲ್ಲಿ ಈ ರಾಹುಕೇತು ಇದ್ದಂತಹ ಸಂದರ್ಭದಲ್ಲಿ ಕಾಲಸರ್ಪ ಯೋಗ ಉಂಟಾಗುತ್ತೆ ಅನ್ನುವಂಥ ವಿಚಾರ. ಅದಕ್ಕೆ ಈ ಯೋಗವನ್ನು
ಎರಡು ವಿಭಾಗ ಮಾಡಿರುವಂಥದ್ದು ಕೂಡ ಇದೆ. ಒಂದು ಸವ್ಯ ಕಾಲಸರ್ಪ ಯೋಗ, ಇನ್ನೊಂದು ಅಪಸವ್ಯ ಕಾಲಸರ್ಪ ಯೋಗ. ಇಲ್ಲಿ ಸವ್ಯ ಅಂತ ಹೇಳಿದ್ರೆ ಕ್ಲಾಕ್ ವೈಸ್ ಅದು, ಅಪಸವ್ಯ ಅಂತ ಹೇಳಿದ್ರೆ ಆಂಟಿ ಕ್ಲಾಕ್ ವೈಸ್ ಇದು. ಹಾಗೆ ಈ ಸವ್ಯ ಕಾಲಸರ್ಪ ಯೋಗ ರಾಹುಗ್ರಹ ಇರುವಂತಹ ರಾಶಿಯಿಂದ ಮೊದಲು ಕೇತುಗ್ರಹ ಇರುವಂತಹ ರಾಶಿಯೊಳಗೆ ಉಳಿದೆಲ್ಲ ಗ್ರಹಗಳು ಸ್ಥಿತರಾಗಿದ್ದರೆ ಅದನ್ನ ಸವ್ಯ ಕಾಲಸರ್ಪ ಯೋಗ ಅಂತ ಹೇಳಿ ಕರೀತಾರೆ. ಸಾಮಾನ್ಯವಾಗಿ ಇಂತಹ ಯೋಗ ಇರುವಂತಹ ವ್ಯಕ್ತಿ 33 ವರ್ಷಗಳ ನಂತರ ಪ್ರಸಿದ್ಧಿಗೆ ಬರ್ತಾರೆ. ಅವರ ಒಂದು ಸಾಧನೆ 33 ವರ್ಷಗಳ ನಂತರವೇ ಆಗುವಂಥದ್ದು. ಒಂದು ಮನೆ ಕಟ್ಟಲಿ, ವಾಹನವನ್ನು ಖರೀದಿ ಮಾಡಲಿ, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡಲಿ, ಅಥವಾ ವಿವಾಹ ಆಗಲಿ, ಅಥವಾ ಸಂತಾನ ಆಗಲಿ, ಅವರಿಗೆ ಉದ್ಯೋಗ ಪ್ರಾಪ್ತಿ ಆಗುವಂಥದ್ದಾಗಲಿ, ಒಟ್ಟಾರೆ 33 ವರ್ಷಗಳ ನಂತರದಲ್ಲಿ ಅವರಿಗೆ ಯೋಗ ಉಂಟಾಗುತ್ತೆ, ಪ್ರಸಿದ್ಧಿಗೆ ಬರ್ತಾರೆ. ಇನ್ನು ಅಪಸವ್ಯ ಕಾಲಸರ್ಪ ಯೋಗ ಇದೆಯಲ್ಲ, ಅದು ಈ ಕೇತು ಗ್ರಹ ಇರುವಂಥ ರಾಶಿಯಿಂದ ಮೊದಲು ರಾಹುಗ್ರಹ ಇರುವಂಥ ರಾಶಿಯೊಳಗೆ ಉಳಿದೆಲ್ಲ ಗ್ರಹಗಳು ಕೂಡ ಸ್ಥಿತರಾಗಿದ್ದರೆ ಅಂಥ ಗ್ರಹ ಸ್ಥಿತಿಯನ್ನು ಅಪಸವ್ಯ ಕಾಲಸರ್ಪ ಯೋಗ ಅಂತ ಹೇಳಿ ಕರೀತಾರೆ. ಹಾಗಾಗಿ ಇಂತಹ ವ್ಯಕ್ತಿಗಳು ಕೂಡ 33 ವರ್ಷದೊಳಗೆ ಪ್ರಸಿದ್ಧರಾಗಿರ್ತಾರೆ. ಅಂದರೆ ಬಹಳ ಚಿಕ್ಕ ವಯಸ್ಸಿನಲ್ಲೇ ಇವರು ಎಲ್ಲ ರೀತಿಯ ಸಾಧನೆಗಳನ್ನು ಮಾಡಿ ಜನ ಮೆಚ್ಚುಗೆಯನ್ನು ಪಡ್ಕೊಂಡಿರ್ತಾರೆ. ಇನ್ನು ಈ ರಾಹುಕೇತುಗಳ ನಡುವೆ ಉಳಿದ ಎಲ್ಲ ಗ್ರಹಗಳು ಬಂದಿದ್ದು, ರಾಹುಕೇತುಗಳ ಯುತಿಯಲ್ಲಿ ಯಾವುದಾದ್ರೂ ಗ್ರಹ ಇದ್ದರೆ ಆಗ ಕಾಲಸರ್ಪ ದೋಷ ಉಂಟಾಗುತ್ತೆ. ಇಲ್ಲಿ ಕುಜ ರಾಹು ಸೇರಿದರಂತೂ ತೀವ್ರವಾದಂತಹ ಕಾಲಸರ್ಪ ದೋಷ. ಈ ಕಾಲಸರ್ಪ ದೋಷ ಇರುವಂಥವರು ಕಾಳಹಸ್ತಿಗೆ ಹೋಗಬೇಕು, ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿ ರಾಹುಕಾಲದಲ್ಲಿ ಪೂಜೆ ಮಾಡಿಸಿದ್ರೆ ಈ ದೋಷ ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಒಂದು ವೇಳೆ ಈ ಕಾಲಸರ್ಪ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿಲ್ಲ ಅಂದರೆ ಆ ವ್ಯಕ್ತಿಗೆ ಅಥವಾ ಆ ಕುಟುಂಬಕ್ಕೆ ಏಳಿಗೆ ಅನ್ನುವಂಥದ್ದೇ ಇರಲ್ಲ. ಹಾಗೆ ಈ ಕಾಲಸರ್ಪ ಯೋಗವನ್ನು ಲಗ್ನಾತ್ ದ್ವಾದಶ ಭಾವಸ್ಥಿತಿ ರಾಹು ಮತ್ತು ಕೇತು ಗ್ರಹಗಳಿಂದ 12 ರೀತಿಯ ಹೆಸರುಗಳಿಂದ ಹೇಳುವಂಥದ್ದು ಇದೆ. ಇದರಲ್ಲಿ 12 ಹೆಸರುಗಳು ಅನಂತ ಕಾಲಸರ್ಪ ಯೋಗ, ಕುಲಿಕ ಕಾಲಸರ್ಪ ಯೋಗ, ವಾಸುಕಿ ಕಾಲಸರ್ಪ ಯೋಗ, ಶಂಖಪಾಲ ಕಾಲಸರ್ಪ ಯೋಗ, ಪದ್ಮ ಕಾಲಸರ್ಪ ಯೋಗ, ಮಹಾಪದ್ಮ ಕಾಲಸರ್ಪ ಯೋಗ, ತಕ್ಷಕ ಕಾಲಸರ್ಪ ಯೋಗ, ಕಾರ್ಕೋಟಕ ಕಾಲಸರ್ಪ ಯೋಗ, ಶಂಖನಾದ ಕಾಲಸರ್ಪ ಯೋಗ, ಪಾತಕ ಕಾಲಸರ್ಪ ಯೋಗ, ವಿಷಾಕ್ತ ಕಾಲಸರ್ಪ ಯೋಗ ಮತ್ತು ಶೇಷನಾಗ ಕಾಲಸರ್ಪ ಯೋಗ ಅನ್ನುವಂಥ 12 ರೀತಿಗಳನ್ನು ವಿವರಣೆ ಮಾಡಿದ್ದಾರೆ. ಈ ವಿವರಣೆಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಒಟ್ಟಾರೆ ನಮ್ಮ ಜನ್ಮ ಕುಂಡಲಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಯೋಗಗಳು ಇದ್ದೇ ಇರುತ್ತೆ. ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಜಾತಕವನ್ನು ಬರೆಸಿ ಅದನ್ನು ಪರಿಶೀಲನೆ ಮಾಡಿಕೊಂಡು ಇಂಥ ಯೋಗಗಳಿದೆಯೇ ಅಂತ ಹೇಳಿ ಪರಿಶೀಲನೆ ಮಾಡಿ ನಂತರ ಅಗತ್ಯ ಇದ್ದರೆ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ಪ್ರಕಾಶ ಮತ್ತು ಅಪ್ರಕಾಶ ಗ್ರಹಗಳಿಂದ ಆಗುವಂಥ ಯೋಗಗಳಿದೆಯಲ್ಲ, ಬುಧ ಆದಿತ್ಯ ಯೋಗ, ಶಶಿ ಮಂಗಳ ಯೋಗ, ಗಜಕೇಸರಿ ಯೋಗ, ಇನ್ನು ಶಕಟ ಯೋಗ ಇತ್ಯಾದಿಗಳನ್ನು ನಾವು ಮುಂದಿನ ಸಂಚಿಕೆಗಳಲ್ಲೂ ಕೂಡ ನೋಡೋಣ. ಹಾಗಾಗಿ ಬಂಧುಗಳೇ, ಜಾತಕದಲ್ಲಿ ಇದನ್ನು ಪರಿಶೀಲನೆ ಮಾಡಿಕೊಂಡು ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿ ಏನಿದೆ ಅದು ಉತ್ತಮವಾದಂಥ ಒಂದು ಸಮಯ. ನಿಮಗೆ ಗ್ರಹಗತಿಗಳು ಉತ್ತಮ ಸ್ಥಿತಿಯಲ್ಲಿರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವಿಶೇಷವಾದಂತಹ ಫಲವನ್ನು ಕೊಡುತ್ತೆ. ಹಾಗೆ ಹಣಕಾಸಿನ ತೊಂದರೆ ಏನಾದರೂ ಇದ್ದರೆ ಅದರಿಂದ ಮುಕ್ತಿ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಾಡ್ಬೋದು. ಹಾಗಾಗಿ ನಿಮ್ಮ ಪ್ರಯತ್ನ ಯಾವ ರೀತಿಯಲ್ಲಿರುತ್ತೋ ಅದೇ ರೀತಿಯಲ್ಲಿ ಫಲಗಳು ಇರುವಂಥದ್ದು. ಯದ್ಭಾವಂ ತದ್ಭವತಿ ಅಂತ ಅನ್ನುವಂಥ ರೀತಿಯಲ್ಲಿ ನಿಮ್ಮ ವಿಚಾರಗಳು ಮುಂದುವರಿಯುತ್ತೆ. ಇನ್ನು ಈ ದಿನ ಸಾಮಾಜಿಕ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಉದ್ಯೋಗಸ್ಥರಿಗೆ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆಯ ಮಾತುಗಳು ಸಿಕ್ಕುವಂಥದ್ದು, ಅಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಗಳುವಂಥದ್ದು. ಹಾಗೆ ನಿಮಗೆ ಒಂದು ಬಡ್ತಿ ಆಗಲಿ, ಹೊಸ ಹುದ್ದೆ ಆಗಲಿ, ಹೊಸ ಜವಾಬ್ದಾರಿಯಾಗಲಿ ಈ ದಿನ ಪ್ರಾಪ್ತಿಯಾಗುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಹಿತಶತ್ರುಗಳು ನಿಮ್ಮ ಮೇಲೆ ಸ್ವಲ್ಪ ಪ್ರಾಬಲ್ಯವನ್ನು ಸಾಧಿಸುವಂಥ ಒಂದು ಸಂದರ್ಭ ಇರ್ಬೋದು. ಏಕೆಂದರೆ ನಿಮ್ಮ ಒಂದು ಪ್ರಗತಿ, ನಿಮ್ಮ ಪ್ರಸಿದ್ಧಿ ಅವರಿಗೆ ಹೊಟ್ಟೆ ಉರಿಯನ್ನು ತರ್ತಾ ಇದೆ. ಹಾಗಾಗಿ ಆ ಹೊಟ್ಟೆ ಕಿಚ್ಚಿನಿಂದ ನಿಮ್ಮ ಒಂದು ವೇಗಕ್ಕೆ ಸ್ಪೀಡ್ ಬ್ರೇಕರ್ ಥರ ಕೆಲಸ ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಂತಹ ಹಿತಶತ್ರುಗಳ ಪ್ರಾಬಲ್ಯ ಜಾಸ್ತಿ ಆಗಬಾರ್ದು.
ನೀವು ಅವರ ಹಿಡಿತಕ್ಕೆ ಸಿಕ್ಕಬಾರದು. ಆ ರೀತಿಯಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಂದರೆ ತಪ್ಪುಗಳನ್ನು ಮಾಡಿದಾಗ ಅಪರಾಧಿ ಸ್ಥಾನದಲ್ಲಿ ನಿಲ್ತೀರಿ. ಆಗ ಅವರು ನಿಮ್ಮನ್ನು ಅವರ ದಾಳವಾಗಿ ಉಪಯೋಗಿಸಿಕೊಳ್ಳುವಂಥ ಅವಕಾಶಗಳು ಸಿಕ್ಬಿಡತ್ತೆ. ಹಾಗಾಗಿ ಈ ದಿನ ಬಹಳ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲೂ ಕೂಡ ಯಾವುದೇ ಲೋಪ ಆಗದಂತೆ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ಇನ್ನು ಯಾವುದೇ ಸಮಸ್ಯೆಗಳು ಈ ದಿನ ಉದ್ಭವಿಸಿದ್ರೆ ಹಿರಿಯರ ಸಲಹೆಯನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ರಾಜಕೀಯದಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಕಾಲಭೈರವೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ. ಸಾಧ್ಯ ಆದರೆ ಒಳ್ಳೆಯದಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ಬೆಳಗಿನ ಅವಧಿಯಲ್ಲಿ ನಿಮ್ಮ ವ್ಯವಹಾರಗಳಿಗೆ ಸ್ವಲ್ಪ ಅಡಚಣೆಗಳು ಇರುತ್ತೆ, ಸ್ವಲ್ಪ ತೊಂದರೆಗಳಿರುತ್ತೆ, ಯಾವುದೋ ಒಂದು ರೀತಿಯಲ್ಲಿ ಸಮಸ್ಯೆ ತಗಲಾಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇ ಮಾಡಿಕೊಳ್ಳುವಂಥ ಕೆಲವೊಂದು ತಪ್ಪುಗಳಿಂದ ಈ ರೀತಿ ಅನರ್ಥಗಳು ಸಂಭವಿಸುವಂಥದ್ದು ಇದೆ. ಆದರೆ ನಿಮ್ಮ ಸ್ನೇಹಿತರ ಸಹಾಯದಿಂದ ಇಂತಹ ಸಮಸ್ಯೆಗಳು ಬಗೆಹರಿಸಲಿಕ್ಕೂ ಕೂಡ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ಸ್ವಲ್ಪ ತೆರೆದ ಮನಸ್ಸಿನಿಂದ ನೀವು ಈ ಸನ್ನಿವೇಶವನ್ನು ಗಮನಿಸಬೇಕಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿ ಕೂಡ ಸ್ವಲ್ಪ ಒತ್ತಡದ ವಾತಾವರಣ ಇರೋದರಿಂದ ನಿಮ್ಮ ಪ್ರಭಾವವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಲ್ಲ. ನಿಮ್ಮ ಶಕ್ತಿ ಎಷ್ಟು, ಸಾಮರ್ಥ್ಯ ಏನು, ತಿಳುವಳಿಕೆ ಏನು, ನಿಮ್ಮ ಪ್ರತಿಭೆ ಏನು ಎಲ್ಲೂ ಕೂಡ ಈ ದಿನ ನೀವು ಪ್ರಯತ್ನಪೂರ್ವಕವಾಗಿ ಅನಾವರಣ ಮಾಡಲ್ಲ. ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ಮಂಕು ಕವಿದಂತೆ ಇರುತ್ತೆ, ಒತ್ತಡ ಇರುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಈ ದಿನ ಭವಿಷ್ಯ ಮುಂದೆ ಏನು ಅನ್ನುವಂಥ ಒಂದು ಚಿಂತೆ ಏರ್ಪಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂತಹ ತೊಂದರೆಗಳು, ತಾಪತ್ರಯಗಳು, ಇಂಥ ಕೆಟ್ಟ ಆಲೋಚನೆಗಳು ಸರ್ವೇ ಸಾಮಾನ್ಯ. ಏಕೆಂದರೆ ಮನಸ್ಸು ಸುಸ್ಥಿತಿಯಲ್ಲಿ ಇಲ್ಲದಾಗ ಇಂತಹ ಆಲೋಚನೆಗಳು ಬರುತ್ತೆ. ಹಾಗಾಗಿ ಈ ದಿನ ಮನಸ್ಸನ್ನು ಸ್ವಲ್ಪ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಅದನ್ನು ಕೇಂದ್ರೀಕರಿಸುವಂಥದ್ದು ಉತ್ತಮ. ಇನ್ನು ಈ ದಿನ ಗ್ರಹಗತಿಗಳು ಅಷ್ಟೊಂದು ಸೂಕ್ತವಾಗಿ ಇಲ್ಲದೆ ಇರೋದರಿಂದ ಯಾವುದೇ ಒಂದು ದೊಡ್ಡ ಮಟ್ಟದ ಕೆಲಸಕ್ಕೆ ಕೈ ಹಾಕಬೇಡಿ. ಮೇಜರ್ ಡಿಸಿಷನ್ ಅನ್ನುವಂಥದ್ದನ್ನು ತೆಗೆದುಕೊಳ್ಬೇಡಿ. ಇನ್ನು ಸಣ್ಣ ಪುಟ್ಟ ವಿಚಾರಗಳು, ಈ ಕ್ಷುಲ್ಲಕ ವಿಚಾರಗಳು ಅಂತಾರೆ, ಅದನ್ನು ಸುಮ್ಮನೆ ಬಿಡುವಂಥದ್ದು ಒಳ್ಳೆಯದು. ಅದನ್ನು ಕೆದಕಬೇಡಿ, ಕೆಣಕಲಿಕ್ಕೆ ಹೋಗಬೇಡಿ. ಹಾಗೆ ಕೆಲವೊಮ್ಮೆ ಕುಟುಂಬ ಸದಸ್ಯರು ತಪ್ಪು ಮಾಡ್ತಾರೆ, ದೋಷ ಇದೆ, ಅದನ್ನು ಕಂಡು ಕಾಣದಂತೆ ಇರಬೇಕು ಈ ದಿನದಲ್ಲಿ. ಏಕೆಂದರೆ ನೀವು ಮಾತಾಡಿದ್ರೆ ಈ ದಿನ ಅನರ್ಥಗಳಾಗತ್ತೆ. ಯಾವುದೇ ಶಿಸ್ತಿಗೆ ಒಳಪಡಿಸ್ಬೇಕು ಅಂದರೆ ಅದು ನಿಮ್ಮ ಕೈ ಜಾರಿ ಹೋಗುತ್ತೆ. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತುತಿಯನ್ನು ಮಾಡಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ಈ ದಿನದ ವ್ಯವಹಾರಗಳು ಬಹಳ ವಿಶೇಷವಾದಂತಹ ಪ್ರಗತಿಯಲ್ಲಿ ನಡೆಯುತ್ತೆ. ನಿಮ್ಮ ಒಂದು ಕನಸು ನನಸಾಗುವಂಥದ್ದು. ನೀವು ಈ ದಿನ ಯಾವ ವಿಚಾರದಲ್ಲಿ ಪ್ರಯತ್ನ ಪಡ್ತೀರೋ ಆ ವಿಚಾರಗಳು ನಿಮಗೆ ಅನುಕೂಲಕರವಾದಂಥ ಒಂದು ಪರಿಸ್ಥಿತಿಯನ್ನು ತಂದುಕೊಡುತ್ತೆ. ಒಳ್ಳೆಯ ಸನ್ನಿವೇಶ ಇರುತ್ತೆ. ಅದರಲ್ಲೂ ನಿಮ್ಮ ವೃತ್ತಿ ಜೀವನದಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಈ ದಿನ ಬಗೆಹರಿಸ್ಕೊಳ್ತೀರಿ. ಮುಂದೆ ಈ ಒಂದು ಸನ್ನಿವೇಶದಿಂದಲೇ ನಿಮಗೆ ಧನ ಸಹಾಯ ಆಗುವಂಥದ್ದು, ಧನಾಗಮ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅದನ್ನು ಈ ದಿನ ನೋಡ್ತೀರಿ, ಒಂದು ವಿಷನ್ ಇದೆ. ಹಾಗಾಗಿ ಇಂತಹ ಕೆಲಸ, ಇಂತಹ ಸಮಸ್ಯೆ ಬಗೆಹರಿತು, ಇದರಿಂದ ಇಷ್ಟು ಲಾಭ ಸಿಕ್ಕತ್ತೆ ಅನ್ನುವಂಥ ವಿಚಾರ ಈ ದಿನ ಮನಸ್ಸಿನಲ್ಲಿ ಗುಣಾಕಾರ ಮಾಡ್ತೀರಿ, ಲೆಕ್ಕಾಚಾರವಾಗಿ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಮಾತಿನ ಜಾಣ್ಮೆ ಬಹಳ ಚೆನ್ನಾಗಿದೆ, ಮೆಸ್ಮರೈಸ್ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಈ ದಿನ ನೀವು ಯಾವುದೇ ಹಂತಕ್ಕೆ ಹೋದರೂ ಕೂಡ ನಿಮ್ಮ ಮಾತು ಅವರನ್ನು ಆಕರ್ಷಿಸುತ್ತೆ. ಹಾಗಾಗಿ ನಿಮ್ಮ ಸರಳವಾದ ನಡೆ ನುಡಿಗಳಿಂದ ಜನರ ಪ್ರಶಂಸೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಅವಕಾಶಗಳು ತುಂಬ ಇದೆ, ಅದನ್ನು ಎನ್ಕ್ಯಾಶ್ ಮಾಡಿಕೊಂಡ್ರೆ ಮನಸ್ಸಿಗೆ ಸಮಾಧಾನ. ಇನ್ನು ಈ ದಿನ ನಿಮ್ಮ ಸಂಗಾತಿಯ ಸಹಕಾರ ಬಹಳ ಚೆನ್ನಾಗಿ ನಿಮಗೆ ಸಿಕ್ಕತ್ತೆ. ನಿಮ್ಮ ಹಣಕಾಸಿನ ನೆರವು ಬೇಕಾ, ಅಥವಾ ಯಾವುದೇ ವಿಚಾರದಲ್ಲಿ ಅವರ ಸಲಹೆ ಬೇಕಾ, ನಿಮಗೆ ಮಾರಲ್ ಸಪೋರ್ಟ್ ಬೇಕಾ, ಇದೆಲ್ಲವೂ ಕೂಡ ಈ ದಿನ ನಿಮಗೆ ಲಭ್ಯವಾಗುವಂಥದ್ದು. ಹಾಗಾಗಿನೇ ಈ ದಿನ ಹೆಚ್ಚು
ಸಾಧನೆ ಮಾಡಲಿಕ್ಕೆ ಅವಕಾಶಗಳಿರುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ, ನಿಮ್ಮ ಇನ್ವಾಲ್ವ್ಮೆಂಟ್ 100ಕ್ಕೆ 100ರಷ್ಟಿರುತ್ತೆ. ಆದರೆ ಈ ಹೊಗಳು ಭಟ್ಟರಿದ್ದಾರಲ್ಲ, ಮುಖಸ್ತುತಿ ಮಾಡುವಂಥವರು, ಅವರನ್ನು ನೀವು ಸ್ವಲ್ಪ ದೂರ ಇರಬೇಕು. ಯಾಕೆಂದರೆ ಆ ಒಂದು ಮಾತಿನಿಂದಲೇ ಮರುಳಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮರೆಯುವಂಥ ಸಾಧ್ಯತೆ ಇರುತ್ತೆ, ಗುರಿ ತಪ್ಪುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ದಶಮದಲ್ಲಿ ಚಂದ್ರ ಇರೋದರಿಂದ ನಿಮಗೆ ಅತ್ಯುತ್ತಮವಾದಂತಹ ಒಂದು ಪ್ರಗತಿ ಇದೆ ಈ ದಿನ. ಏಕೆಂದರೆ ಈ ದಿನ ಮಾಡಿರುವಂಥ ಪ್ರಯತ್ನ ಅಲ್ಲ, ಅದು ಹಿಂದಿನಿಂದಲೂ ಮಾಡ್ತಾ ಬಂದಿರುವಂಥ ಪ್ರಯತ್ನಕ್ಕೆ ಈ ದಿನ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಹಾಗೆ ಈ ದಿನ ಆರೋಗ್ಯಕರವಾದಂಥ ಒಂದು ಜೀವನ ಶೈಲಿ ಇದೆ, ಒಂದು ಹೆಲ್ದಿ ಲೈಫ್ ಸ್ಟೈಲ್ ಇರುವಂಥದ್ದು. ಹಾಗಾಗಿನೇ ಈ ದಿನ ಸಮಯ ಪ್ರಜ್ಞೆ ಚೆನ್ನಾಗಿದೆ. ಹಾಗೆ ಯಾವ ಕೆಲಸದಿಂದ ತೃಪ್ತಿ ನೆಮ್ಮದಿ ಸಿಕ್ಕತ್ತೆ ಅನ್ನುವಂಥ ವಿಚಾರ, ಆಧ್ಯಾತ್ಮಿಕವಾದಂಥ ಒಂದು ಬೆಳವಣಿಗೆ, ಹಾಗೆ ಕುಟುಂಬದಲ್ಲಿ ಇರಬೇಕಾದಂಥ ಒಂದು ಸಾಮರಸ್ಯ, ಹಾಗೆ ಗುರು ಹಿರಿಯರಲ್ಲಿ ಇದ್ದಂಥ ಒಂದು ನಂಬಿಕೆ, ಅವರ ಸೇವೆ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನೀವು ಬಹಳ ಪ್ರಬುದ್ಧರಾಗಿ ವರ್ತಿಸುವಂಥದ್ದು ಇದೆ. ಹಾಗಾಗಿ ಬಹಳ ಮೆಚೂರ್ಡ್ ವೇನಲ್ಲಿ ಈ ದಿನ ಇರ್ತೀರಿ. ಅದಕ್ಕಾಗಿಯೇ ಸಮಯಕ್ಕೆ ತಕ್ಕಂತೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೂ ಕೂಡ ಸಾಧ್ಯವಾಗುತ್ತೆ. ನಿಮ್ಮ ಬಂಧುಗಳು ಮಿತ್ರರು ಪರಿಪೂರ್ಣವಾದಂಥ ಒಂದು ಸಹಕಾರವನ್ನು ನಿಮಗೆ ಕೊಡುವಂಥದ್ದು. ಏಕೆಂದರೆ ಈ ದಿನ ನಿಮಗೆ ತುಂಬ ನಿಷ್ಕಲ್ಮಶವಾದಂಥ ಒಂದು ಮನಸ್ಸಿದೆ, ಮನಸ್ಸು ತುಂಬ ತಿಳಿಯಾಗಿದೆ. ಅದಕ್ಕಾಗಿಯೇ ಜನರು ಈ ದಿನ ನಿಮ್ಮನ್ನು ತುಂಬ ಇಷ್ಟಪಡುವಂಥದ್ದು. ಇದರಿಂದಲೇ ಈ ದಿನ ತುಂಬ ಲವಲವಿಕೆಯಿಂದ ಕೂಡ ಇರ್ತೀರಿ. ನಿಮ್ಮ ಮಾತು, ನಿಮ್ಮ ವಿಚಾರಧಾರೆಗಳಿರ್ಬೋದು, ನಿಮ್ಮ ನಡತೆ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ನಿರ್ಧಾರ ಇದೆಲ್ಲವೂ ಕೂಡ ಬೇರೆಯವರು ಗೌರವಿಸುವಂಥ ಸ್ಥಾನದಲ್ಲಿ ಇರುತ್ತೆ. ಹಾಗಾಗಿನೇ ನಿಮ್ಮನ್ನು ಕೆಲವರು ಈ ದಿನ ಅನುಕರಣೆ ಮಾಡುವಂಥದ್ದು ಕೂಡ ಇದೆ, ರೋಲ್ ಮಾಡೆಲ್ ಆಗಿಬಿಡ್ತೀರಿ. ಅದಕ್ಕಾಗಿಯೇ ಯಾವುದೇ ರೀತಿಯ ತಪ್ಪುಗಳಾಗದಂತೆ ಎಚ್ಚರಿಕೆ ವಹಿಸುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ವೈಯಕ್ತಿಕವಾಗಿ ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳೇನಾದರೂ ಬಂದರೆ ಅದನ್ನು ಕೂಡಲೇ ಬಗೆಹರಿಸ್ಕೊಳ್ಳುವಂಥದ್ದು ಉತ್ತಮ. ಈ ದಿನ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಜೊತೆಗೆ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಕೆಲಸಗಳು ನಿಧಾನ ಆಗುತ್ತೆ. ನಿಮ್ಮ ಸ್ಪೀಡಿಗೆ ಕೆಲಸಗಳು ಪ್ರಾರಂಭ ಆಗಲ್ಲ, ಪ್ರಾರಂಭ ಆದರೂ ಸ್ವಲ್ಪ ಅಡೆತಡೆಗಳಿಂದ ಕೂಡಿರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ದ್ವಂದ್ವ ಮನಸ್ಥಿತಿ ಇರುವಂಥದ್ದು. ಆ ಕೆಲಸ ಮಾಡಬೇಕಾ ಮಾಡಬೇಡವಾ ಅನ್ನುವಂಥ ಈ ಮೀನಾಮೇಷ ಎಣಿಸೋದ್ರಲ್ಲೇ ಸಮಯ ವ್ಯರ್ಥವಾಗಿ ಹೋಗುತ್ತೆ. ಹಾಗೆ ಈ ದಿನ ಸಂಜೆಯ ಸಮಯಕ್ಕೆ ಸ್ವಲ್ಪ ಚೇತರಿಕೆ ಇರುವಂತಹ ಸಂದರ್ಭ ಇದೆ. ಆದರೆ ಯೋಚನೆ ಮಾಡಿ ಮಾಡಿ ಕೆಲಸಗಳನ್ನು ಪ್ರಾರಂಭ ಮಾಡುವಂಥ ಒಂದು ಜಾಯಮಾನ ಈ ದಿನ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ತಪ್ಪು ನಿರ್ಧಾರವೊಂದನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿ ಅಂಥ ನಿರ್ಧಾರ ಬರುತ್ತೆ. ಮನೆ ಮಂದಿ ಅದು ಬೇಡ ಅಂದರೂ ಕೂಡ ಹಠದಿಂದ ಕೆಲಸವನ್ನು ನೀವೇ ಮುಂದುವರಿಸುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಅಂಥ ದೊಡ್ಡ ಪ್ರಮಾಣದ ನಷ್ಟ ಅಲ್ಲ, ಆದರೂ ಕೂಡ ನಷ್ಟನೇ ಅದು. ಇನ್ನು ಈ ದಿನ ಮೊದಲ ಭಾಗ ಏನಿದೆ ಅದು ನಿಮಗೆ ಅಷ್ಟೊಂದು ಅನಾನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಪ್ರಯತ್ನಗಳಿಗೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕಲ್ಲ. ಹಾಗಾಗಿ ಪ್ರತಿಫಲ ಬರಲಿ ಅಂತ ಹೇಳಿ ನಿರೀಕ್ಷೆ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಈ ದಿನ ನಿಮ್ಮ ಗುರಿ ಸಾಧನೆಯತ್ತ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಅದರಲ್ಲೂ ವಿದ್ಯಾರ್ಥಿಗಳು ನಿಮ್ಮ ಮಾತುಗಳನ್ನು ರಿಪೀಟ್ ಮಾಡಬೇಡಿ, ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡ್ತಾ ಇರಬೇಡಿ. ಹೊಸ ಕೆಲಸಕ್ಕೆ ಈ ದಿನ ನೀವು ನಿಮ್ಮ ಮನಸ್ಸನ್ನು ತೆರೆದುಕೊಳ್ಳಿ, ಹೊಸ ಡೈಮೆನ್ಷನಲ್ಲಿ ಯೋಚನೆ ಮಾಡಿ. ಹಾಗಾಗಿ ಈ ಕಂದಾಚಾರ ಮೂಢನಂಬಿಕೆ ಏನಿದೆ ಅದನ್ನು ಬಿಟ್ಟು ಈ ದಿನ ಹೊಸದಾಗಿ ಆಲೋಚನೆ ಮಾಡಿ ನಿಮ್ಮ ಕೆಲಸಗಳನ್ನು ಗೆಲ್ಲಬೇಕಾಗತ್ತೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ದೈಹಿಕ ಮಾನಸಿಕ ಆರೋಗ್ಯ ಸುಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಈ ಕಾನೂನಿನ ವಿಚಾರ ಬಂದರೆ ಸ್ವಲ್ಪ ಪರಿಪಾಲನೆಗೆ ಹೆಚ್ಚಿನ ಆದ್ಯತೆ ಕೊಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ,
ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂತಹ ಸಂದರ್ಭ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಮನಸ್ಸಿಗೆ ತುಂಬ ಆಘಾತ ಉಂಟಾಗುವಂಥದ್ದಿದೆ. ಅನ್ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಅನ್ನುವಂಥದ್ದು ಈ ದಿನ ತುಂಬ ಇರುತ್ತೆ. ಅದನ್ನು ಸಂಭಾಳಿಸ್ಕೊಳ್ಳುವಂಥದ್ದೇ ಸ್ವಲ್ಪ ಕಷ್ಟ ಸಾಧ್ಯ ನಿಮಗೆ. ಹಾಗಾಗಿ ಈ ದಿನ ನಿಮ್ಮ ಆಲೋಚನೆಗಳಲ್ಲಿ ಸ್ವಲ್ಪ ನಿಯಂತ್ರಣ ಇಟ್ಕೊಳ್ಳುವಂಥದ್ದು, ಹಾಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸುವಂಥದ್ದು ತುಂಬ ಅಗತ್ಯ ಇದೆ. ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವಂಥದ್ದು ಉತ್ತಮ. ನೋಡ್ಕೊಳ್ಳಿ ಆ ಕೆಲಸದ ಇಂಟೆನ್ಸಿಟಿ ಎಷ್ಟಿದೆ, ಕೆಲಸ ಆಗಲೇಬೇಕು, ಕೆಲಸಕ್ಕೆ ಹೋಗಲೇಬೇಕು, ಪ್ರಯಾಣ ಆಗಲೇಬೇಕು ಅಂತ ಹೇಳಿದ್ರೆ ಪೂರ್ವ ಸಿದ್ಧತೆಯೊಂದಿಗೆ ನೀವು ಪ್ರಯಾಣವನ್ನು ಆರಂಭ ಮಾಡಿ. ಪ್ರಯಾಣದ ಆರಂಭದಲ್ಲಿ ನಿಮ್ಮ ಮನೆ ದೇವರನ್ನು ಹಾಗೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಬಹಳ ವಿಶೇಷವಾದಂತಹ ಕೆಲಸಕ್ಕೆ ಹೋಗ್ತಾ ಇರುವಂಥವರು ಈ ಪ್ರಯಾಣಕ್ಕೆ ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ಒಂದು ತುಂಡು ಬೆಲ್ಲವನ್ನು ಬಾಯಿಗೆ ಹಾಕಿಕೊಂಡು ಹೊರಡಿ, ಒಳ್ಳೆಯದಾಗುತ್ತೆ ಈ ದಿನ. ಇನ್ನು ಈ ದಿನ ನಿಮ್ಮ ಸಾಧು ಸ್ವಭಾವ ಏನಿದೆ ಅದನ್ನೇ ದೌರ್ಬಲ್ಯ ಅಂತ ಹೇಳಿ ತಿಳಿಯುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಕೂಡ ನೀವು ಈ ದಿನ ಕೇವಲವಾಗಿ ಕಾಣುವಂಥವ್ರು. ಹಾಗಾಗಿ ಅಂಥ ಒಂದು ಸನ್ನಿವೇಶದಿಂದ ಹೊರಬರುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ದಿನಚರಿ ಏನಿದೆ ಅದಕ್ಕೆ ಬದ್ಧರಾಗುವಂಥದ್ದು ಕೂಡ ಉತ್ತಮ. ಹಾಗಾಗಿ ಈ ದಿನದಲ್ಲಿ ಏನೇನು ಆಗಬೇಕು ಅಂತ ಹೇಳಿ ನೀವು ಅಂದುಕೊಂಡಿದ್ದೀರೋ ಅಂಥ ಕೆಲಸಗಳನ್ನೇ 1 by 1 ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಯಾರನ್ನೂ ಕೂಡ ಹೆಚ್ಚು ನಂಬಬೇಡಿ. ಅದರಲ್ಲೂ ಕುರುಡಾಗಿ ನಂಬಿಕೆ ಅನ್ನುವಂಥದ್ದಿದ್ದರೆ ಅಲ್ಲಿ ನಿಮಗೆ ಹಿನ್ನಡೆ ಉಂಟಾಗುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಆದಾಯ ಉತ್ತಮವಾಗಲಿಕ್ಕೆ, ಆ ಆದಾಯ ಬಂದಾಗ ಅದನ್ನು ಉಳಿತಾಯ ಮಾಡುವಂಥ ಒಂದು ಮನಸ್ಥಿತಿಗೆ ಈ ದಿನ ನೀವು ಸಂಕಲ್ಪ ಮಾಡಿಕೊಳ್ಳಿ, ನಿರ್ಧಾರ ಮಾಡಿಕೊಳ್ಳಿ, ಅದು ನಿಮಗೆ ಮೆಟೀರಿಯಲೈಸ್ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಹಾಗೆ ಭಕ್ತಿಯಿಂದ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಈ ದಿನ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಉತ್ಸಾಹ ಇರುವಂಥ ದಿನ. ಪ್ರಯಾಣ ಆದರೂ ಸರಿ ಅಥವಾ ಕುಳಿತಲ್ಲೇ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸುವಂಥದ್ದಾಗಲಿ ಸರಿ, ಒಟ್ಟಾರೆ ಈ ದಿನ ಅವರ ಇನ್ವಾಲ್ವ್ಮೆಂಟ್ ಏನಿದೆ ಅದಕ್ಕಿಂತ ಹೆಚ್ಚು ನಿಮ್ಮ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ಯಾರನ್ನು ಕೂಡ ನೀವು ನಂಬಲ್ಲ. ಏಕೆಂದರೆ ಅಲ್ಲಿ ಆಗಿರುವಂಥ ಒಂದು ದ್ರೋಹ ವಂಚನೆ ಏನಿದೆ ಅದು ನಿಮಗೆ ಸ್ವಲ್ಪ ಮಟ್ಟಿನ ಆಘಾತವನ್ನೇ ತಂದಿರುವಂಥದ್ದು. ಹಾಗಾಗಿ ಅಂಥ ವಿಚಾರಗಳು ಸೂಕ್ಷ್ಮವಾದಂಥ ವಿಚಾರಗಳು, ಎಲ್ಲರೊಂದಿಗೆ ಹೇಳಿಕೊಳ್ಳುವಂಥ ವಿಚಾರ ಅಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ಸೆನ್ಸಿಟಿವ್ ಆಗಿರುವಂಥದ್ದು ಉತ್ತಮ. ಇನ್ನು ಈ ದಿನ ಕೆಲವೊಮ್ಮೆ ನಿರೀಕ್ಷೆಯಲ್ಲಿಯೇ ಕಾಲ ಕಳೆಯುವಂಥ ಸಾಧ್ಯತೆ ಕೂಡ ಇದೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಕೂಡ ಮಾಡಿ. ಇನ್ನು ಗುರು ಹಿರಿಯರಿಂದ ನಿಮಗೆ ಒಂದು ರೀತಿಯಲ್ಲಿ ಸಹಕಾರ ಸಿಕ್ಕತ್ತೆ. ಅದಕ್ಕೆ ಪ್ರತಿಯಾಗಿ ಈ ದಿನ ನೀವು ಗುರು ಹಿರಿಯರ ಸೇವೆಯನ್ನು ಕೂಡ ಮಾಡಬೇಕಾಗತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿನ ಹೆಚ್ಚಿನ ತಿಳುವಳಿಕೆ ಜೊತೆಗೆ 4-6 ಜನ ಒಮ್ಮೆಲೆ ಬಂದು ನಿಮಗೆ ಸಹಕರಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಗಮನ ಅಥವಾ ಇನ್ವಾಲ್ವ್ಮೆಂಟಿಂದಲೇ ನಿಮಗೆ ಹೆಚ್ಚು ಲಾಭ ಇದೆ. ಇನ್ನು ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಪ್ರಗತಿ ಇದೆ. ಹಾಗಾಗಿನೇ ಈ ಜವಾಬ್ದಾರಿಯುತ ಕೆಲಸ ಕಾರ್ಯಗಳನ್ನು ನೀವು ಮುತುವರ್ಜಿಯಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ನೀವು ಹಿರಿಯರ ಸಲಹೆಯನ್ನು ಈ ದಿನ ನೀವು ಪಾಲಿಸಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಉತ್ತಮವಾದಂಥ ಫಲಗಳು ನಿಮ್ಮ ಕಣ್ಣಿಗೆ ಬೀಳುವಂಥದ್ದು. ದೂರದರ್ಶಿತ್ವ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ಕೆಲಸಗಳಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಇದೆಯಲ್ಲ ಬಹಳ ಅದ್ಭುತವಾಗಿ ಇರುತ್ತೆ. ಇನ್ನು ವ್ಯಾಪಾರ ವಹಿವಾಟುಗಳು ಸಾಧಾರಣವಾಗಿ ನಡೆಯುವಂಥದ್ದು, ಅಷ್ಟೊಂದು ಸ್ಪೀಡ್ ಅನ್ನುವಂಥದ್ದು ಇರಲ್ಲ. ಆದರೂ ಕೂಡ ಸ್ಥಿರವಾದಂಥ ಫಲವನ್ನು ಅದು ತಂದುಕೊಡುತ್ತೆ. ಇನ್ನು
ವ್ಯಾಪಾರಸ್ಥರು ಈ ದಿನ ಲೇವಾದೇವಿ ವ್ಯವಹಾರ ಮಾಡುವಂಥವ್ರು, ಹಣಕಾಸಿಂದು ಇದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಏಕೆಂದರೆ ಈ ದಿನದ ವ್ಯವಹಾರ ಏನಿದೆ, ಬೆಳಗಿನ ವ್ಯವಹಾರ ಚೆನ್ನಾಗಿದೆ, ಆದರೆ ಮಧ್ಯಾಹ್ನದ ನಂತರದಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಇನ್ನು ಈ ದಿನ ಸಕಾಲಕ್ಕೆ ಕೆಲಸ ಕಾರ್ಯಗಳು ಆಗುವಂಥದ್ದು, ಇದು ಮನಸ್ಸಿಗೆ ತುಂಬ ಸಂತೋಷವನ್ನು ತರುವಂಥ ವಿಚಾರ. ಹಾಗೆ ಈ ದಿನ ಮೊದಲ ಭಾಗ ತುಂಬ ಅನುಕೂಲಕರವಾಗಿರೋದ್ರಿಂದ ಕೆಲವೊಂದು ಪ್ರಮುಖವಾದಂಥ ಕೆಲಸಗಳನ್ನು ಮಾಡುವಂಥ ಉತ್ಸಾಹದಲ್ಲಿ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಮಾತು ಮತ್ತು ನಿಮ್ಮ ನಡವಳಿಕೆ ಇದೆರಡರಲ್ಲೂ ಕೂಡ ನಿಯಂತ್ರಣ ಇರಬೇಕು, ಎರಡರಲ್ಲಿ ಸಾಮ್ಯತೆ ಇರಬೇಕು. ಅಂದರೆ ನೀವು ಏನು ಮಾತಾಡ್ತಿರೋ ಅದರಂತೆಯೇ ನಡ್ಕೊಳ್ಬೇಕು. ಹಾಗೆ ನಿಮ್ಮ ನಡತೆ ಹೇಗಿರುತ್ತೆ ಅದೇ ರೀತಿ ನಿಮ್ಮ ಮಾತುಗಳು, ಅಭಿಪ್ರಾಯಗಳು ಇರಬೇಕಾಗತ್ತೆ. ಇನ್ನು ಈ ದಿನ ಅತಿಯಾದ ಆತ್ಮವಿಶ್ವಾಸ ಕೂಡ ಅಪಾಯಕ್ಕೆ ಕಾರಣ ಆಗಬಹುದು. ಹಾಗಾಗಿ ಅದನ್ನು ಕೂಡ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಒಟ್ಟಾರೆ ಈ ದಿನ ಯಾವುದೇ ಕೆಲಸ ಆದರೂ ಕೂಡ ಹಗುರವಾಗಿ ಪರಿಗಣಿಸಬೇಡಿ. ಅದು ತೂಕವಾಗಿರುತ್ತೆ, ಭಾರವಾಗಿರುತ್ತೆ, ಮೇಲಾಗಿ ಜವಾಬ್ದಾರಿಯುತವಾಗಿರುತ್ತೆ. ಅದನ್ನು ಅನುಸರಣೆ ಮಾಡುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಕುಟುಂಬದ ಚಿಂತೆ ನಿಮ್ಮನ್ನು ಹೆಚ್ಚು ಕಾಡುತ್ತೆ. ಕುಟುಂಬಸ್ಥರ ಅನಾರೋಗ್ಯ ಇರ್ಬೋದು, ಕುಟುಂಬದಲ್ಲಿ ಆಗಬೇಕಾಗಿರುವಂಥ ಕೆಲವೊಂದು ಕೆಲಸಗಳಿರ್ಬೋದು, ಹಾಗೆ ಸಮಸ್ಯೆಗಳ ಪರಿಹಾರ ಇರ್ಬೋದು, ಎಲ್ಲ ಕೂಡ ನಿಮಗೆ ತಲೆ ಭಾರವಾಗಿ ಈ ದಿನ ಪರಿಣಮಿಸುವಂಥದ್ದು ಇದೆ. ಆದರೆ ಈ ದಿನ ನಿಮ್ಮ ಕರ್ತವ್ಯ ಏನಿದೆ ಅದನ್ನು ನೀವು ನಿಮ್ಮ ಕುಟುಂಬಸ್ಥರ ಒಳಗೆ ಹಂಚಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬಹುದು. ಹಾಗೆ ಈ ದಿನ ಬೇಗನೆ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ಪದ್ಧತಿ ಇದೆ. ಏಕೆಂದರೆ ಮನಸ್ಸಿಗೆ ಈ ದಿನ ಒಂದು ಕೆಲಸ ಮಾಡಬೇಕು ಅಂತ ಬಂದರೆ ಅದನ್ನು ಶತಾಯಗತಾಯ ಮಾಡುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗೆ ಕಾರ್ಯ ಸಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಬೇರೆಯವರ ಈ ಕಟು ನಿಂದನೆಗಳ ಮಾತುಗಳನ್ನು ಕೂಡ ಕೇಳಬೇಕಾಗತ್ತೆ. ಆದರೂ ಕೂಡ ನಿಮಗೆ ತಾಳ್ಮೆ ಬಹಳ ಮುಖ್ಯ ಈ ಸಂದರ್ಭದಲ್ಲಿ. ಇನ್ನು ಈ ದಿನ ನಿಮ್ಮ ಒಂದು ದೌರ್ಬಲ್ಯಗಳೇನಿದೆ, ವೀಕ್ನೆಸ್ಸಸ್ ಏನಿದೆ ಅದನ್ನು ನೀವೇ ಕಂಡುಹಿಡ್ಕೊಳ್ಬೇಕು. ಅದನ್ನು ಈ ದಿನ ನೀವು ಆ ದೌರ್ಬಲ್ಯಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನದ ವಿದ್ಯಮಾನಗಳೇನಿದೆ ಅದನ್ನು ಸಿಂಹಾವಲೋಕನ ಮಾಡುವಂಥ ಅವಕಾಶಗಳು ಕೂಡ ಇದೆ. ಅಂದರೆ ನಡೆದು ಬಂದ ದಾರಿಯನ್ನು ಮತ್ತೆ ಮತ್ತೆ ನೀವು ಅಬ್ಸರ್ವ್ ಮಾಡುವಂಥದ್ದು, ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರಗಳು ಕೂಡ ತುಂಬಿರುತ್ತೆ. ಇನ್ನು ಈ ದಿನ ನಿಮಗೆ ಸ್ಥಳ ಬದಲಾವಣೆಯ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನೀವು ಮಾಡುವಂಥ ಉದ್ಯೋಗದಿಂದ ನಿಮಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು, ಒತ್ತಡ ತರಬಹುದು. ಆದರೆ ವೃತ್ತಿಯಲ್ಲಿ ಮಾತ್ರ ಪ್ರಗತಿ ಇರುತ್ತೆ. ಆ ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಂಡು ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇದ್ದರೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದಿದೆ. ಹಾಗೆ ಈ ದಿನ ಸ್ವಲ್ಪ ಎಚ್ಚರ ತಪ್ಪೋದ್ರಿಂದ ನಿಮಗೆ ಕೆಲವೊಂದು ಅನರ್ಥಗಳು ಉಂಟಾಗುತ್ತೆ. ಮಾತಿನಿಂದ ಆಗುವಂಥ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೋದು. ಆದರೆ ಮನಸ್ಸಿಗೆ ಆಗಿರುವಂಥ ಈ ಒತ್ತಡವನ್ನು ಪರಿಹಾರ ಮಾಡ್ಕೊಳ್ಬೋದು. ಆದರೆ ದೇಹಕ್ಕೆ ಆಗಿರುವಂಥ ಒಂದು ಒತ್ತಡ ಇರ್ಬೋದು, ದೇಹಕ್ಕೆ ಆಗಿರುವಂಥ ಕೆಲವೊಂದು ಅಪಾಯಗಳಿರ್ಬೋದು, ಇದನ್ನು ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಪ್ರತಿಷ್ಠೆ ಹೆಚ್ಚು ಮಾಡಿಕೊಳ್ಳುವಂಥ ಕೆಲಸಗಳು ಕೂಡ ಆಗುವಂಥದ್ದು ಇದೆ. ಇದರ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ಅವರು ಸಾಧನೆ ಮಾಡ್ತಾ ಇರುವಂಥ ಒಂದು ಸಾಧನೆ ಯಾವ ರೀತಿಯಲ್ಲಿ ಪ್ರಗತಿದಾಯಕವಾಗಿರುತ್ತೆ ಅಂತ ಹೇಳಿ ನೋಡುವಂಥ ಒಂದು ಜವಾಬ್ದಾರಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಸದ್ಯಕ್ಕೆ ಬದಲಾವಣೆಯನ್ನು ಮಾಡಬೇಡಿ. ಉದ್ಯೋಗದ ಬದಲಾವಣೆ ಆಗಲಿ, ವಾಸದ ಬದಲಾವಣೆ ಆಗಲಿ, ಅಥವಾ ಅಂದರೆ ಮನೆ ಬದಲಾವಣೆ, ವಾಹನದ ಬದಲಾವಣೆ ಇತ್ಯಾದಿ ಇತ್ಯಾದಿ ವಿಚಾರಗಳಲ್ಲಿ ಈ ದಿನ ನೀವು ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಅದಕ್ಕೆ ಇನ್ನೂ ಸಮಯ ಇದೆ. ಏಕೆಂದರೆ ಅಮಾವಾಸ್ಯೆ ಕಳೆದ ನಂತರದಲ್ಲೇ ನೀವು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅರ್ಹತೆ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಈ ಒಂದು ಪ್ರಯತ್ನವನ್ನು ಮುಂದುವರಿಸಿ.
ಇನ್ನು ಹಣಕಾಸಿನ ವಿಚಾರದಲ್ಲಿ ಈಗಾಗಲೇ ಹೇಳಿದಾಗೆ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಈ ಸ್ತ್ರೀಯರೊಂದಿಗೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕೆಲವೊಂದು ವಿಶೇಷವಾದಂಥ ವಸ್ತುಗಳನ್ನು ಅದಲು ಬದಲು ಮಾಡಿಕೊಳ್ಳುವಂಥ ಒಂದು ಬಾರ್ಟರ್ ಸಿಸ್ಟಮ್ ಏನಿದೆ ಅದನ್ನು ಈ ದಿನ ನೀವು ಕಾಣುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ದಾನ ಸಂಪಾದನೆ ಏನಿದೆ ಅದು ಬೆಳಗಿನ ಅವಧಿಗೆ ಮಾತ್ರ ಮೀಸಲಾಗಿರುವಂಥದ್ದು. ಮಧ್ಯಾಹ್ನದ ನಂತರಕ್ಕೆ ಮತ್ತೆ ನೀವು ಹೊಸ ಎಫರ್ಟನ್ನು ಹಾಕಬೇಕು, ಹೊಸ ಸಂಪ್ರದಾಯವನ್ನು ನೀವು ಪ್ರಾರಂಭ ಮಾಡಬೇಕು. ಈ ಬಗ್ಗೆ ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ಈ ದಿನ ತೃತೀಯದಲ್ಲಿರೋದ್ರಿಂದ ಬೆಳಗಿನ ಅವಧಿ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಎಲ್ಲ ವಿಧದಲ್ಲೂ ಕೂಡ ನಿಮ್ಮ ಆಲೋಚನೆಗಳು ತುಂಬ ಪ್ರಾಕ್ಟಿಕಲ್ ಆಗೂ ಇರುತ್ತೆ. ಹಾಗೆ ಈ ದಿನ ಆರೋಗ್ಯಕರವಾದಂಥ ಜೀವನ ಶೈಲಿಯನ್ನು ಅನುಭವಿಸಬೇಕು, ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ನಡೀತಾ ಇದೆ. ಹಾಗಾಗಿನೇ ಈ ದಿನ ನೀವು ತುಂಬ ಲವಲವಿಕೆಯಿಂದ ಇರುವಂಥದ್ದು. ಉದ್ಯೋಗಸ್ಥರು ನಿಮ್ಮ ಮೇಲಧಿಕಾರಿಗಳ ಮಾತು, ಅವರ ಸಲಹೆ ನಿಮಗೆ ಮುಖ್ಯವಾಗುತ್ತೆ ಈ ಸಂದರ್ಭದಲ್ಲಿ. ಇನ್ನು ಈ ದಿನ ಯಾವುದೇ ಒಂದು ಸಮಸ್ಯೆ ಇದ್ದರೆ, ಅದು ಕೌಟುಂಬಿಕ ಸಮಸ್ಯೆ ಇದ್ದರೆ 4 ಗೋಡೆಗಳ ಒಳಗೆ ಅದು ಇತ್ಯರ್ಥ ಆಗಬೇಕು. ಇಲ್ಲ ಅದು ಸ್ವಲ್ಪ ಕಮರ್ಷಿಯಲ್ ಆಗಿರುವಂಥ ವಿಚಾರ ಅಂತ ಹೇಳಿದ್ರೆ ಅದರಲ್ಲಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ದಿನ ಕುಟುಂಬ ಸದಸ್ಯರ ಕಡೆ, ಅವರ ಬೇಕು ಬೇಡಗಳ ಕಡೆ ಗಮನ ಕೊಡಬೇಕಾಗತ್ತೆ. ಅದು ನಿಮ್ಮ ಆದ್ಯತೆಯ ವಿಚಾರ. ಇನ್ನು ಈ ದಿನದಲ್ಲಿ ಕೆಲವೊಂದು ವಿಚಾರಗಳನ್ನು ನೀವು ತುಂಬ ಗೌರವಿಸ್ತೀರಿ, ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಒಟ್ಟಾರೆ ಈ ದಿನದ ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಪ್ರಗತಿ ಇದೆ. ಅದಕ್ಕೆ ಸಹಿ ಮಾಡುವಂಥ ಸಂದರ್ಭ ಇದೆಯಲ್ಲ, ಅಲ್ಲಿ ಈ ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಏನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ತೀರಾ ಇತ್ತೀಚೆಗೆ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಈ ವ್ಯವಹಾರಗಳು ನಡೀತಾ ಇದೆ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ನಿಮಗೆ ಅಷ್ಟೊಂದು ಪ್ರಗತಿದಾಯಕವಾಗಿ ಇರಲ್ಲ. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಗುರಿಯಾಗಿ ತಲುಪಿಸುವಂಥ ಸಂದರ್ಭದಲ್ಲಿ ಅಥವಾ ಅದನ್ನು ಈಡೇರಿಸುವಂಥ ಸಂದರ್ಭದಲ್ಲಿ ನಿಮ್ಮ ಔಷಧೋಪಚಾರಗಳಿಗೆ ಸಮಯ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಈ ವ್ಯವಹಾರಗಳನ್ನು ನೀವೇ ನಿರ್ವಹಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದಕ್ಕೆ ಪೂರಕವಾದಂಥ ಒಂದು ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕತ್ತೆ, ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇದೆ. ಏಕೆಂದರೆ ನಿಮ್ಮನ್ನು ಯಾರು ನೋಡಿದ್ದಾರೆ, ಯಾರು ಮಾತುಕತೆ ನಡೆಸಿದ್ದಾರೆ ಅಂಥವ್ರಿಗೆ ಈ ದಿನ ಸಲಹೆ ಅಗತ್ಯ ಇಲ್ಲ. ಆದರೆ ಅಂಥವರೇ ತೊಂದರೆಗಳಿಗೆ ಸಿಲುಕಿ ಹಾಕಿಕೊಂಡಂತಹ ಸಂದರ್ಭದಲ್ಲಿ ಹೊರಗಿನಿಂದ ಬಾಹ್ಯದಿಂದ ಅವರಿಗೆ ಮಾರ್ಗದರ್ಶನ ಕೂಡ ಬೇಕಾಗುತ್ತೆ. ಅಂತಹ ಒಂದು ವಿಶೇಷವಾದಂತಹ ಜವಾಬ್ದಾರಿಗಳನ್ನು ಹೊರುವಂಥ ಸ್ಥಿತಿ ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಸಾಧಿಸುತ್ತೆ. ಇನ್ನು ಈ ದಿನ ಆದಾಯ ಉತ್ತಮ ಆಯಿತು ಅಂತ ಹೇಳಿ ನಿಮ್ಮ ದಿನಚರಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಅದು ರೊಟೀನ್ ವರ್ಕಾಗಿ ನಿಮಗೆ ಇರಬೇಕಾಗತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸಂತೋಷದ ಸಮಯವನ್ನು ಕಾಣುವಂಥ ಸಂದರ್ಭ ಇದು. ಇನ್ನು ಚಿಕ್ಕ ಪ್ರವಾಸದ ಯೋಜನೆ ಕೂಡ ಇರುವಂಥದ್ದು. ಅಂದರೆ ಈ ವಾರಾಂತ್ಯದಲ್ಲಿ ನೀವು ಪುಟ್ಟ ಪ್ರವಾಸವನ್ನು ಮಾಡುವಂಥ ಅವಕಾಶಗಳು ಕೂಡ ಇದೆ. ಅದಕ್ಕೆ ಈ ದಿನ ಒಂದು ಪೂರ್ವ ಸಿದ್ಧತೆಯ ಚರ್ಚೆ ನಡೆಯುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಕೆಲವೊಂದು ಕೆಲಸ ಕಾರ್ಯಗಳು ವಿಶೇಷವಾದಂತಹ ಪ್ರಗತಿಯಲ್ಲಿ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸದ ವೈಖರಿಯೇನು, ಅದನ್ನು ಸಾಧನೆ ಮಾಡಲಿಕ್ಕೆ ನಿಮ್ಮಲ್ಲಿರುವಂಥ ಶಕ್ತಿ ಸಾಮರ್ಥ್ಯಗಳೇನು, ಬುದ್ಧಿವಂತಿಕೆ ಏನು, ಇದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ನಿಮಗೆ ಸಿಕ್ಕತ್ತೆ. ಒಳ್ಳೆಯದಾಗಲಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಈ ದಿನ ಭಕ್ತಿಯಿಂದ ನೀವು ದುರ್ಗಾ ಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.